ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಆಕ್ಟಲ್ ಟು ಬೈನರಿ ಟು ಆಕ್ಟಲ್ ಡಿಜಿಟಲ್ ಕನ್ವರ್ಜೇಷನ್ ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನಮಗೂ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವ್ದಾರ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಮತ್ತು ಅನಲಾಗ್ ರಿಲೇಟೆಡ್ ಕ್ವಶನ್ಸ್ ಆನ್ಸರ್ಸ್ಗಳು ಅಥವಾ ಇನ್ನೇನಾದರೂ ಕ್ಲಾಸ್ಗಳು ಅದ್ರ ರಿಲೇಟೆಡ್ ಕ್ಲಾಸ್ಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿ. ಆದಷ್ಟು ನಾನು ಅದನ್ನು ಕಂಪ್ಲೀಟ್ ಮಾಡ್ಕೊಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಈಗ ಫಸ್ಟ್ಗೆ ಆಕ್ಟಲ್ ಟು ಬೈನರಿ ಕನ್ವರ್ಜೇಷನ್ ಮಾಡೋದು ಹಿಂಗೆ ಅಂತ ನೋಡೋಣ. ಫಸ್ಟಿಗೆ 37.36 ಎಕ್ಸಾಂಪಲ್. ಇದು ಆಕ್ಟಲ್ ನಂಬರು ಅಂದರೆ 0 to 7 ಆಕ್ಟಲ್ ನಂಬರು 0 to 7 ಇದು ಆಕ್ಟಲ್ ನಂಬರು. ಬೇಸಿಸ್ 8 ಆಕ್ಟಲ್ ನಂಬರು. ಈ ಆಕ್ಟಲ್ ನಂಬರಲ್ಲಿ ಇದು 7 ಒಳಗಡೆ ಇರಬೇಕು ಡಿಜಿಟ್ಗಳು. ಈಗ 9 ಇತ್ತು ಅಂತಂದರೆ 8 ಇತ್ತು ಅಂತಂದರೆ ಅದು ಆಕ್ಟಲ್ ನಂಬರ್ ಅಲ್ಲ, ಇದು ಆಕ್ಟಲ್ ನಂಬರ್ ಕಂಪ್ಲೀಟ್. ಇದು ಬೇಸಿ 8. ಇದನ್ನು ಬೈನರಿ ಕನ್ವರ್ಷನ್ ಮಾಡಬೇಕು. ಯಾವ ರೀತಿ ಮಾಡೋದು ಅಂತಂದರೆ, ಈಗ ಸಿಂಗಲ್ ಡಿಜಿಟ್ನ ನಾವು ಒಂದೊಂದೇ ಕನ್ವರ್ಟ್ ಮಾಡಬೇಕು. ಯಾವ ರೀತಿ? ಈಗ 4, 2, 1 ಕೋಡ್ ಪ್ರಕಾರ ಮಾಡಬೇಕು. ಬಟ್ ಎಕ್ಸಾಂಪಲು ಈಗ 7 ಇದೆ ಅಂದ್ಕೊಳ್ಳಿ. 7ಗೆ 4, 3, 1 ಕೂಡಿದ್ರೆ 7 ಬರುತ್ತೆ. ಅದಕ್ಕೆ 1, 1, 1 ಅಂತ ಹಾಕಬೇಕು. 4ಗೂ 1, 2ಗೂ 1, 8ಗೂ 1. ಇಲ್ಲಿ 3 ಇದೆ. 3ಗೆ ಯಾವುದು 2 ಕೂಡಿದ್ರೆ 3 ಬರುತ್ತೆ. 2 ಮತ್ತು 1 ಕೂಡಿದ್ರೆ 3 ಬರುತ್ತೆ. ಸೊ 1 ಮತ್ತು 2 ಕೂಡಿದ್ರೆ 3 ಬರುತ್ತೆ. ಇದು ಮಾತ್ರ 0. ಯಾವಾಗಲೂ ಇದನ್ನು ಈ ಕಡೆಯಿಂದ ಇದು ಪಾಯಿಂಟ್ ಆದಮೇಲೆ ಇರೋದು ಈ ಕಡೆಯಿಂದ ಕೌಂಟ್ ಮಾಡಬೇಕು. ಪಾಯಿಂಟಿಂದ ಈ ಕಡೆ ಇರೋದನ್ನು ಈಗ ಈ ರೀತಿ ಕೌಂಟ್ ಮಾಡ್ಕೋಬೇಕು. ಸೊ ನೀವು ಈಗ 7ಗೆ 3 ಡಿಜಿಟ್ ಈ ಥರ ಬರೋದ್ರಿ, 3ಗೆ ಈ ಥರ ಬರೋದ್ರಿ. ಈಗ ಪಾಯಿಂಟ್ ಆದಮೇಲೆ ಇರೋದು ಇದು. ಪಾಯಿಂಟ್ ಆದಮೇಲೆ ಇರೋದಕ್ಕೆ ಇಲ್ಲಿ ಪಾಯಿಂಟ್ ಹಾಕೊಂಡು ಈ ಕಡೆಗೆ ಬರ್ಕೋಬೇಕು. 3 ಅಂತಂದರೆ ಈಗ 3 ಇಲ್ಲೇ ಇದೆ. 4, 2, 1. ಈ 3 ಅಂದರೆ 2 ಮತ್ತು 1ಗೆ ಮಾತ್ರ 1 ಹಾಕಬೇಕು. ಈಗ 0 ಇಲ್ಲಿ. 4 ಅಂದರೆ 0, 1, 1. ಈಗ 3 ಆಯಿತು. ಈಗ 6 ಬೇಕು ಅಂತಂದರೆ 4 ಮತ್ತು 2ಗೆ 1, 1 ಹಾಕಬೇಕು. 1ಗೆ 0 ಹಾಕಬೇಕು. ಇದು ಬೈನರಿ ಕನ್ವರ್ಜೇಷನ್ ಆಯಿತು. ಸೊ ನೆಕ್ಸ್ಟು ಬೈನರಿ ಟು ಆಕ್ಟಲ್ ಕನ್ವರ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಬೈನರಿ ಅಂತಂದರೆ 0, 1 ಕೋಡಲ್ಲೇ ಇರುತ್ತೆ ಯಾವಾಗಲೂ. 0 ಮತ್ತು 1 ಕೋಡಲ್ಲಿ ಇರುತ್ತೆ ಯಾವಾಗಲೂ. ಇದನ್ನು ನಾವು ಆಕ್ಟಲ್ ಕೋಡು 0 to 7 ಕೋಡ್ಗೆ ಕನ್ವರ್ಟ್ ಮಾಡಬೇಕು, ಆಕ್ಟಲ್ ಕೋಡ್ಗೆ. ಬಟ್ ಎಕ್ಸಾಂಪಲ್ ಈಗ ಇದನ್ನೇ ತಗೊಳ್ಳೋಣ. ಇವಾಗ ಬಂದಿದ್ದೆಲ್ಲ ಏನು ಆನ್ಸರ್ ಬಂದಿದೆ ಅದನ್ನೇ ತಗೊಳ್ಳೋಣ. ಬೈನರಿ ಕೋಡು 0, 1, 1, 1, 1, 1 ಈ ರೀತಿ ಇದೆ. 0, 5 1s. ಓಕೆ. ಅದಾದಮೇಲೆ ಪಾಯಿಂಟ್ ಆದಮೇಲೆ 0, 1, 1, 1, 1, 0 ಇದು ಬೈನರಿ. ಇದನ್ನು ಆಕ್ಟಲ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಬೇಸ್ 8 ಕನ್ವರ್ಟ್ ಮಾಡಬೇಕು, ಬೇಸ್ 8ಗೆ. ಸೊ ಇದು ಯಾವ ರೀತಿ ಮಾಡೋದು ಅಂತಂದರೆ, ಇದನ್ನು ಅಷ್ಟೇ 3 ಡಿಜಿಟಾಗಿ ಗುಂಪು ಮಾಡ್ಕೊಂಡ್ರೆ ಆಯಿತು. ಸೊ ಡೆಡ್ ಈಸಿ ಇದು. ಈಗ ಇದನ್ನು ಈ ಕಡೆಯಿಂದನೇ ಕನ್ವರ್ಟ್ ಮಾಡಬೇಕು, ಇದು ಈ ಕಡೆಯಿಂದ ಕನ್ವರ್ಟ್ ಮಾಡಬೇಕು. ಸೊ ಇದು 4 to 1 ಕೋಡಲ್ಲಿ ಕನ್ವರ್ಟ್ ಮಾಡಿದ್ರೆ 4 + 6 1 7 ಅಂತ ಬರೀಬೇಕು. ಇಲ್ಲಿ 4 to 1 ಕೋಡ್ ಅಂತಂದರೆ ಇಲ್ಲಿ 2 ಮತ್ತು 3 ಇದೆ. ಸೊ 3 ಇಲ್ಲಿ 4ಗೆ 0 ಇರೋದ್ರಿಂದ ಯಾವುದೇ ವ್ಯಾಲ್ಯೂ ಇಲ್ಲ. ಮತ್ತೆ ಪಾಯಿಂಟ್ ಹಾಕಬೇಕು. ಇಲ್ಲಿ 3 ಡಿಜಿಟ್ ಇದೇ ಥರ ಕೌಂಟ್ ಮಾಡಿರ್ತೀರ. ಅದಕ್ಕೆ ಇಲ್ಲಿ ಈಗ 4 to 1 ಅಂದರೆ ಇಲ್ಲಿ 3 ಇದೆ, ಇಲ್ಲಿ 4 to 1 ಇಲ್ಲಿ 6 ಇದೆ. ಸೊ 0 ಇರೋದು ನೆಗ್ಲೆಕ್ಟ್ ಮಾಡಬೇಕು. ಇದು ಆಕ್ಟಲ್ ನಂಬರು.